2 ಸಮುವೇಲನ ಪುಸ್ತಕ 22ನೇ ಅಧ್ಯಾಯ 36ನೇ ವಚನ. ನೀನೇ ನನಗೋಸ್ಕರ ಗುರಾಣಿಯನ್ನು ಹಿಡಿದು ರಕ್ಷಿಸಿದ್ದಿ, ನಿನ್ನ ಕೃಪಾ ಕಟಾಕ್ಷವು ನನಗೆ ದೊಡ್ಡಸ್ತಿಕೆಯನ್ನು ಉಂಟು ಮಾಡಿದೆ. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಚಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸ್ತೇನೆ. ನಾವು ದೇವರಾಗಿರುವಂಥ ಯೇಸು ಕರ್ತನಿಗೆ ಕೃತಜ್ಞತಾ ಸ್ತುತಿಗಳನ್ನು ಮಾಡುವಂಥದ್ದು, ಆತನ ಉಪಕಾರಗಳನ್ನು ನೆನೆಸುವಂಥದ್ದು ನಿಶ್ಚಯವಾಗಿಯೂ ಕರ್ತನ ಆಶೀರ್ವಾದಗಳನ್ನು ನಮ್ಮಲ್ಲಿ ಉಂಟು ಮಾಡುವಂಥದ್ದಾಗಿದೆ. ಪ್ರಿಯರೇ, ಅರಸನಾದಂತಹ ದಾವೀದನು ಈ ರೀತಿಯಲ್ಲಿ ಓದಲ್ಪಟ್ಟಂಥ ವಾಕ್ಯದನುಸಾರವಾಗಿ ಕೀರ್ತನೆಗಳನ್ನು, ಸ್ತುತಿಗೀತೆಗಳನ್ನು ಕರ್ತನಿಗೆ ಹಾಡಿ ಮಹಿಮೆಯನ್ನು ಸಲ್ಲಿಸಿದರು. ಆತನ ಜೀವಿತದಲ್ಲಿ ನೋಡುವುದಾದರೆ ಬಂದೊದಗಿದಲ್ಪಟ್ಟಂಥ ಸವಾಲುಗಳು, ಸಮಸ್ಯೆಗಳು ಅತಿ ಘೋರವಾದಂಥದ್ದಾಗಿತ್ತು. ದೇಶವನ್ನು ಆಳ್ವಿಕೆ ಮಾಡುವಂಥ ಅರಸನೇ ದಾವೀದನಿಗೆ ವಿರುದ್ಧವಾಗಿ ನಿಂತನು. ದಾವೀದನನ್ನು ಸಾಯಿಸಬೇಕೆಂಬುದಾಗಿ ಹೇಳಿ ಪ್ರತಿದಿನವೂ ಸಹ ಬಿಲ್ಲು ಬಾಣಗಳನ್ನು, ಆಯುಧಗಳನ್ನು ಇಟ್ಟುಕೊಂಡು ದಾವೀದನನ್ನು ಹಿಂದಟ್ಟಿ ಹೋದನು. ಆದರೆ ಎಲ್ಲ ಪರಿಸ್ಥಿತಿಗಳಲ್ಲೂ ಸಹ ದಾವೀದನು ಅರಸನಾದಂಥ ಸೌಲನ ಕೈಗಳಿಗೂ ಅವನ ಬಾಣಕ್ಕೂ ಸಿಕ್ಕದ ಹಾಗೆ ಕಟಾಕ್ಷಿಸಿ ನಡೆಸಿದ್ದು ಸರ್ವಶಕ್ತನಾದ ದೇವರು. ಅದಕ್ಕಾಗಿ ಆತನು ಹೇಳ್ತಾ ಇದ್ದಾನೆ, ನೀನೇ ನನಗೋಸ್ಕರವಾಗಿ ಗುರಾಣಿಯನ್ನು ಹಿಡಿದು ರಕ್ಷಣೆ ಮಾಡಿದೆ ಎಂಬುದಾಗಿ ಹೇಳಿ. ಹೌದು ಪ್ರಿಯರೇ, ನಿಮಗೋಸ್ಕರವಾಗಿ ಕರ್ತನು ತಾನು ಗುರಾಣಿಯಾಗಿ ಹಿಡಿದುಕೊಂಡು ರಕ್ಷಣೆ ಮಾಡುವವರಾಗಿದ್ದಾರೆ. ನಿಮ್ಮನ್ನು ತಾಕುವವನು ದೇವರನ್ನು ದಾಟಿಕೊಂಡೇ ಬರಬೇಕು. ದೇವರನ್ನು ದಾಟಿಕೊಂಡು ಬರಲಿಕ್ಕೆ ಸಾಧ್ಯವಾ? ಇಷ್ಟು ದೊಡ್ಡದಾದಂಥ ದೇವರು ನಿಮ್ಮ ಪಕ್ಷದಲ್ಲಿದ್ದಾರೆ. ಮಾತ್ರವಲ್ಲದೆ ನಿಮ್ಮ ಮೇಲೆ ಕೃಪಾ ಕಟಾಕ್ಷವನ್ನು ಹಿಡಲ್ಪಟ್ಟು ದೊಡ್ಡ ಸ್ಥಿತಿಯನ್ನು ಕರ್ತನು ಕೊಡುವವರಾಗಿದ್ದಾರೆ. ಹೌದು ಪ್ರಿಯರೇ, ಅಂದು ಆ ಸಮಯಗಳಲ್ಲಿ ಭಯದಿಂದಲೂ ಕಳವಳದಿಂದಲೂ ಓಡಾಡುತ್ತಾ ಇದ್ದಂತಹ ದಾವೀದನನ್ನು ಕರ್ತನು ಅರಸನಾಗಿ ದೊಡ್ಡ ಸ್ಥಿತಿಯ ಮೇಲೆ, ಆ ಸಿಂಹಾಸನದ ಮೇಲೆ ಕೂರಿಸಿದರು. ಇಂದು ನೀವು ಕಳವಳ, ದುಃಖ, ಹೋರಾಟಗಳಲ್ಲಿ ಇರ್ಬೋದು, ಅನೇಕರು ನಿಮ್ಮನ್ನು ಬಾಧಿಸ್ತಾ ಇರ್ಬೋದು. ಆದರೆ ಭಯಪಡಬೇಡ್ರಿ, ದೇವರು ನಿಮಗೆ ಗುರಾಣಿಯನ್ನು ಹಿಡಿದುಕೊಂಡು ನಿಮ್ಮ ಮುಂದಾಗಿ ನಿಂತು ರಕ್ಷಿಸ್ತಾ ಇದ್ದಾರೆ. ನಿಮಗೆ ದೊಡ್ಡ ಸ್ಥಿತಿಯನ್ನು ಕರ್ತನ ಉಂಟು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಇಷ್ಟೆಲ್ಲ ಹೋರಾಟ, ಶೋಧನೆಗಳಿದೆ. ಕರ್ತನಲ್ಲಿರುವಂಥ ಪ್ರಿಯ ದೇವ ಮಗನೇ, ಮಗಳೇ, ಈ ಇಕ್ಕಟ್ಟುಗಳು ನಿನ್ನ ಜೀವಿತದಲ್ಲಿ ದೊಡ್ಡ ಸ್ಥಿತಿಯನ್ನು ಉಂಟು ಮಾಡುವಂಥ ಇಕ್ಕಟ್ಟಾಗಿದೆ. ಹಾಗಾಗಿ ಕರ್ತನನ್ನು ಸ್ತುತಿಸು, ಆರಾಧಿಸು. ನೀನು ಬದುಕ್ತಾ ಇರುವಂಥದ್ದು ಕರ್ತನ ದೊಡ್ಡ ಸ್ಥಿತಿಯನ್ನು ಅನುಭವಿಸಲಿಕ್ಕಾಗಿ. ಈಗಿನ ಕಷ್ಟ ಸಂಕಟಗಳಿಗೆ ನೀನು ಸೋತು ಹೋಗದಂತೆ ಕರ್ತನನ್ನು ಸ್ತುತಿಸು. ಪ್ರಾರ್ಥಿಸೋಣ. ಸರ್ವಶಕ್ತನಾದಂಥ ದೇವರೇ, ಈ ಸಹೋದರ, ಈ ಸಹೋದರಿಯನ್ನು ಮುಟ್ಟಿರಿ ಅಪ್ಪ. ಇವರಿಗೆ ನೀವೇ ಗುರಾಣಿಯಾಗಿದ್ದುಕೊಂಡು ಇವರಿಗೆ ವಿರುದ್ಧವಾಗಿದ್ದಿರುವಂಥ ಎಲ್ಲ ಆಯುಧಗಳನ್ನು ಅಪ್ಪ ಕರ್ತನ ಇವರನ್ನು ತಾಕದ ಹಾಗೆ ನೀವು ರಕ್ಷಿಸೋದಕ್ಕಾಗಿ, ಇವರಿಗೆ ದೊಡ್ಡ ಸ್ಥಿತಿಯನ್ನು ಕೊಡೋದಕ್ಕಾಗಿ ಸ್ತೋತ್ರ. ನಮ್ಮ ರಕ್ಷಕನಾದ ಯೇಸು ಕರ್ತ ನಾಮದಲ್ಲಿ ತಂದೆಯೇ, ಆಮೇನ್.